ಪಾಕಿಸ್ತಾನದ ಕ್ಷಿಪಣಿಗಳನ್ನ ನೆಲಕ್ಕೆ ತಾಗದಂತೆ ಹೇಗೆ ಕಾಪಾಡಿದ್ದಾರೆ ನಮ್ಮ ಭಾರತದ ಸೈನಿಕರು ಎನ್ನುವುದರ ಬಗ್ಗೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ. ಈಗಾಗಲೇ ಭಾರತದ ಮುಂದೆ ಪಾಕ್ ಮಂಡಿಯೂರಿ ಕೂತಿದೆ. ನಿವೃತ್ತ ಏರ್ಪೋರ್ಟ್ ಸೇನಾನಿ ಎಸ್ಎಂ ತಲ್ವಾರ್ ಹೇಳಿಕೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ. ಈಗಾಗಲೇ ಭಾರತದ ಹೇಳಿಕೆ. 1971ರಲ್ಲೂ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ. ಫ್ರೀಡಂ ಟಿವಿಯ ಜೊತೆ ಯುದ್ಧದ ಅನುಭವವನ್ನ ಬಿಚ್ಚಿಟ್ಟಂತಹ ತಲವಾರ್. ಪಾಕ್ ಕ್ಷಿಪಣಿಗಳನ್ನ ನಮ್ಮ ನೆಲಕ್ಕೆ ತಾಗದಂತೆ ಹೊಡೆಯಲಾಗಿದೆ. ಪಾಕ್ ಮಿಸೈಲ್ ದಾಳಿಗೆ ತಕ್ಕ ಉತ್ತರವನ್ನ ನೀಡುತ್ತಿರುವುದು ಸಂತಸ ಅಂತಿದ್ದಾರೆ. ಅತಿಯಾದ್ರೆ ಅಮೃತವು ವಿಷ ಅನ್ನೋದನ್ನ ಪಾಕ್ ಅರಿಯಬೇಕು ಅನ್ನುವಂಥದ್ದು. ಎಸ್ ವೀಕ್ಷಕರೇ, ಪಾಕಿಸ್ತಾನದ ಕ್ಷಿಪಣಿಯನ್ನ ಭಾರತದ ನೆಲಕ್ಕೆ ತಾಗದಂತೆ ನಮ್ಮವರು ಹೆಂಗೆ ಹೊಡೆದು ಉರುಳಿಸಿದ್ದಾರೆ, ಭಾರತದ ಎದುರು ಪಾಕಿಸ್ತಾನ ಹೆಂಗೆ ಮಂಡಿ ಊರು ಕೂತಿದೆ, ಹಿಂಗಂತ ಎಸ್ಎಂ ತಲ್ವಾರ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಫ್ರೀಡಂ ಟಿವಿಯ ಜೊತೆ ಅವರು ಮಾತನಾಡಿದ್ದಾರೆ. 1971ರ ಇಂಡೋ ಪಾಕ್ ಯುದ್ಧದ ಬಗ್ಗೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ನಿವೃತ್ತ ಸೇನಾನಿ ಎಸ್ಎಂ ತಲ್ವಾರ್ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೆಸಿದಂತಹ ಚಿಟ್ಚಾಟ್ ಇಲ್ಲಿದೆ ನೋಡಿ. ಮಿಸೈಲ್ ಟೈಪ್ ಅವೆಲ್ಲ ಇದು ಮಾಡಿದ್ದವು, ಡಿಸ್ಟ್ರಾಯ್ ಮಾಡಿದ್ದವು. ಅದು ಈ ಲೇಟೆಸ್ಟ್ ಇನ್ಸ್ಟ್ರೂಮೆಂಟ್ ನನಗೆ ಗೊತ್ತಿಲ್ಲ ಸರ್. ನಿನ್ನೆ ರಾತ್ರಿ 8 ಗಂಟೆಯಿಂದ ನಡೆದಂತ ದಾಳಿ, ಪ್ರತಿ ದಾಳಿ ತಾವು ಕೂಡ ಮಾಧ್ಯಮದ ಮೂಲಕ ವೀಕ್ಷಣೆ ಮಾಡ್ತೇನೆ ಅಂತಂದ್ರಿ. ಏನ್ ಅನಿಸ್ತಾ ಇತ್ತು ಸರ್ ಆಗ ನಿಮ್ ಮನಸ್ಸಿಗೆ? ಏನಿಲ್ಲ ಸರ್, ಪಾಕಿಸ್ತಾನಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಭಾರತವರು. ಅದೇ ಒಂದು ನಮ್ಗೆ ಸಂತೋಷ. ಇನ್ನೂ ಕೊಡ್ತಾರ ಅವರು, ಅವ್ರಾಗಿ ಬಂದ್ರೆ ಕೊಡ್ತಾರ. ಈಗ ನಾವಾಗಲೇ ಹೋಗಿ ಅವ್ರ ಮ್ಯಾಗ ಏನು ಮಾಡೋಕ್ಕಾಗುದಿಲ್ಲ ಸರ್. ಮಾಡಿಲ್ಲ ಇಲ್ಲಿ ನಮ್ಮ ಭಾರತದ ಟೆಂಡೆನ್ಸಿ ನಂಗೆ. ಅಂದ್ರೆ ಭಾರತ ದೇಶ ಯುದ್ಧದ ನಿಯಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಬರ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಉಗ್ರರ ನೆಲೆಗಳನ್ನು ದಾಳಿ ಮಾಡೋದ್ರ ಜೊತೆಗೆ ಮತ್ತು ಪಾಕಿಸ್ತಾನದ ಯಾವುದೋ ಒಬ್ಬರು ನಾಗರಿಕರು ಕೂಡ ಹಾನಿಯಾಗದಂತೆ ಉಗ್ರ ನೆಲೆಗಳನ್ನು ಸ್ಪಷ್ಟವಾಗಿ ಗುರುತಿಸಿ ಹೊಡೆದಿದ್ದಾರೆ. ಆದ್ರೆ ಪಾಕಿಸ್ತಾನ ಮಾತ್ರ ಯುದ್ಧ ನೀತಿಗಳು ಅದಕ್ಕೆ ಯಾವುದೂ ಅಪ್ಲೈ ಆಗಿಲ್ಲ. ಮಾಡೋದು ಇವರು ಎಲ್ಲ ಆಪರೇಟ್ ಮಾಡೋದು ನೈಟ್ ಮಾಡಿದ್ದಾರೆ ಸರ್. ಆಗ ಜನರಲ್ ಮೂವ್ಮೆಂಟ್ ಇರೋದಿಲ್ಲ. ಎಲ್ಲಿ ಉಗ್ರ ಇರ್ತದೆ ಅವ್ರಿಗೆಲ್ಲ ಮಾಹಿತಿ ಇರ್ತೈತಿ, ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅವರು ಸರಿಯಾದ ಟೈಮಿಂಗ್ ಸೆಟ್ ಮಾಡಿ ಹೊಡಿತಾರೆ. ಹಿಂಗಾಗಿ ಜನರಿಗೆ ಏನೂ ಆಗೋದಿಲ್ಲ, ಎಫೆಕ್ಟ್ ಆಗೋದಿಲ್ಲ. ಸಾರ್ವಜನಿಕರು ಯಾರು ಇರೋದಿಲ್ಲ ಸರ್ ಆ ಟೈಮ್ದಾಗ. 1-2-3 ಗಂಟೆಗೆ ಯಾರು ಇರೋದಿಲ್ಲ ಸರ್. ಇನ್ನೊಂದು ಏನು ವಿಚಾರ ಅಂತಂದ್ರೆ, ಈಗ ಕೂಡ ತಾವು ಅಷ್ಟು ಶಕ್ತಿ ಇಲ್ಲ ಕರೆಯಪಟ್ಟ ಭಾರತ ದೇಶ ಸೈನ್ಯಕ್ಕೆ ನಿಮ್ಮ ಅನುಭವ ಬೇಕಾಗಿದೆ ಅಂತಂದ್ರೆ ನೀವು ಕೂಡ ಹೋಗಕ್ಕೆ ರೆಡಿ? ಇಲ್ಲ ಸರ್, ನಮ್ಗೆ ಈಗ 80 ವರ್ಷ. ಈಗ ನಾವು ಆದ್ಮೇಲೆ ನನ್ನ ಉಪಚಾರ ಮಾಡ್ಬೇಕು ಅವರು. ಹೆಂಗೇಜ್ನಾಗ ಹೋಗ್ತಿದ್ವಿ. ನಮ್ಗೆ 2 ವರ್ಷ ರಿಸರ್ವ್ ಅಂತ ಇರ್ತೈತಿ. ಆ ಟೈಮ್ನಾಗ ಬಂದ್ರೆ ನಾವು ಹೋಗ್ತಿದ್ವಿ, ಅರಂಡರಿಗೆ ಹೋಗ್ತಿದ್ವಿ. ಅದೇನು ಪ್ರಶ್ನೆ ಇಲ್ಲ. ಈಗ ನಮ್ಮನ್ನು ಕರ್ಸೋದೂ ಇಲ್ಲ ಅವರು. ಈಗ ನಮ್ಮನ್ನ ಉಪಚಾರ ಮಾಡ್ಬೇಕು ಸರ್ ಅವರು. ತಮ್ಮ ಅನುಭವ ಅವಶ್ಯಕತೆ ಇದೆ? ಇಲ್ಲ ಅನುಭವ ಆಗೋದಿಲ್ಲ ಸರ್. ಹೋಗ್ತಾರೆ ಸರ್, ಕಾಲ್ ಮಾಡ್ತಾರೆ. ರಿಸರ್ವ್ ಏನ್ ಟ್ರೈನಿಂಗ್ ಇರ್ತಾರ ಅವ್ರನ್ನ ಕಾಲ್ ಮಾಡ್ತಾರೆ. ಅವ್ರ ಅನುಭವ ತಗೋತಾರ, ಅವ್ರ ಪ್ರಾಕ್ಟೀಸ್ ತಗೋತಾರೆ. ಭಾರತ ಇದರಲ್ಲಿ ಗೆದ್ದು ಬರುತ್ತೆ ಅನ್ಸುತ್ತ ಸರ್? ಈಗಾಗಲೇ ಗೆದ್ದಂಗೆ ಸರ್. ನಾವು ಸೂರ್ಯ ಪ್ರಶ್ನೆ ಬರೋದಿಲ್ಲ, ಅದು ಗೆದ್ದಂಗ. ಪ್ರಧಾನಿ ಓಡಿ ಒಪ್ಕೊಂಡ್ಬಿಟ್ರೆ ಅವರು, ಸೋಲು ಒಪ್ಕೊಂಡ್ಬಿಟ್ರೆ. ಸೋಲು ಒಪ್ಪೋದ್ರ ಸಲಹೆ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ. ಈಗ ಅಭ್ಯಾಸ ಹಾಕೊಳ್ಳಿ ಹೆಂಗ ಸರೆಂಡರ್ ಆಗ್ತಾರ ಹಂಗಾಗುತ್ತೆ. ಯಾಕಂತಂದ್ರೆ ಒಂದು ಕಡೆಗೆ ಬಲೂಚಿಸ್ತಾನ ದಾಳಿ, ಮತ್ತೆ ಆ ನಾಗರಿಕರಂತ ಪಾಕಿಸ್ತಾನದಲ್ಲಿ ಇರುವಂತ ನಾಗರಿಕರಿಗೆ ಎಷ್ಟು ತೊಂದರೆ ಕೊಡ್ಬೇಕು ಅನ್ಸುತ್ತೆ ಈ ಪಾಕಿಸ್ತಾನದ ಪ್ರಧಾನಿ ಮತ್ತು ಈ ಸಚಿವರ ಸಂಪುಟಗಳು, ಇವ್ರ ಬೆದರಿಕೆ ಬೇರೆ ಸರ್. ಈಗಿನ ಮೀಟಿಂಗ್ ನಾವು ನೋಡ್ತಾ ಇರೋದು, ಅವ್ರ ನೇಬರ್ ಜೊತೆ ಯಾರು ಕೂಡ ಸರಿ ಇಲ್ಲ ಸರ್, ಎಕ್ಸೆಪ್ಟ್ ಚೈನಾ. ನೇಬರ್ ಜೊತೆ ಯಾರು ಕೂಡ ಸರಿ ಇಲ್ಲ ಅವರು. ಎಲ್ಲ ಕಡೆಯಿಂದ ಪ್ರೆಸರ್ ಇದೆ. ಇವನ್ ಅವ್ರ ಓನ್ ಕಂಟ್ರಿ ಅವ್ರಿಗೆ ಲೈಕ್ ಮಾಡೋದಿಲ್ಲ. ಸೊ ಅವ್ರಿಗೆ ಯಾರು ಇದನ್ನ ಮನಸ್ಸಿನ ತೋರಿಸೋದಿಲ್ಲ. ಪಾಕಿಸ್ತಾನ ಅಳಿವಿನಂಚಿಗೆ ಬಂದಿದೆ ಅನ್ಸುತ್ತಾ ಸರ್? ಈ ಪಾಕಿಸ್ತಾನ ನೋಡಿದ್ರೆ ಅವ್ರ ಕಂಟ್ರಿ ಇದು ಸರ್, ಅಳಿವಿನಂಚಿಗೆ ಹೆಂಗೆ ಮಾಡಕ್ ಹೋಗಲ್ಲ ಸರ್. ಅವ್ರಿಗಾದ್ರೂ ತಮ್ಮ ನೇಷನ್ ಇರ್ತೈತಿ, ನಮ್ದು ಅದು ಇರ್ತೈತಿ. ಸೋಲಂತೂ ಖಚಿತ.
ಅವ್ರು ಇನ್ನೇನು ಬಾಯಿ ತರಲಂಗೆ ಮಾಡ್ತಾರೆ ಈ ಸಲ ಇಂಡಿಯಾದವರು. ಇನ್ನೊಮ್ಮೆ ನಮ್ಮ ದೇಶದ ನಾಗರಿಕರ ಜೊತೆಗೆ ಸೈನಿಕರ ಮೇಲೆ ಒಂದೇ ಒಂದು ಗುಂಡು ಬೀಳದಂತ ಭಯ ಅವರಿಗೆ ಈಗಾಗಲೇ ಹುಟ್ಟಿದೆ ಅನ್ಸುತ್ತೆ. ಡೆಫಿನೆಟ್ಲಿ ನೀನು ನೋಡಿದ್ರೆ ಗೊತ್ತಾಗ್ತದೆ ಸರ್. ಈಗ ಅವ್ರಿಗೆ ಇನ್ನು ಹೇಳಿ ಯಾವ್ದನ್ನ ಮಾಡ್ತಾರೆ, ಇನ್ನೊಂದು ಬಂದ್ರೆ ಈಗಂತೂ ಇಷ್ಟಕ್ಕೆ ಸ್ಟಾಪ್ ಆಗಿರ್ಬೋದು ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಜಗತ್ತಿನ ಪ್ರೆಷರ್ ಬರುತ್ತೆ, ನಮ್ಗಾದ್ರೂ ಬರುತ್ತೆ, ಅವ್ರಿಗೇನು ಬರುತ್ತೆ. ಬಟ್ ಅಂದ್ರೆ ನಮ್ಮ ದೇಶಕ್ಕೆ ಈಗಾಗಲೇ ಕೂಡ ಜಯಶಂಕರ್ ಆಗಲಿ, ರಕ್ಷಣಾ ಸಚಿವರಾಗಲಿ ಮತ್ತು ಪ್ರಧಾನಿಗಳಾಗಲಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸರ್ ಆಗಲಿ ಈಗಾಗಲೇ ಕೂಡ ಹೋಲ್ ನೈಟ್ ಕೂಡ ನಿದ್ದೆಗಣ್ಣಲ್ಲಿ ನಿದ್ದೆ ಮಾಡದೇ ಎದ್ದು ನಿಂತು ಕೂಡ ತಮ್ಮ ಪ್ರತಿಯೊಂದು ಹಂತದ ಆಪರೇಷನ್ಗಳನ್ನು ಕೂಡ ವೀಕ್ಷಣೆ ಮಾಡಿದರು. ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಮಾಡ್ತಾರೆ ಸರ್ ಅವರು ಬಾಂಡ್ ಟು ಡೂ ಅವರು ನಮ್ಮ ಕಂಟ್ರಿ ಎಲ್ಲರೂ ಹೆಂಗಿರ್ತೈತಿ, ಬಟ್ ಅಷ್ಟು ಮಾಹಿತಿ ಇಲ್ಲ ನನಗೆ ಅವ್ರದ್ದು. ಯಾಕಂದ್ರೆ ನನ್ನ ಇದಿಷ್ಟು ಎಸ್.ಎಂ. ತಳವಾರ್ ಅವರ ಮಾತಾಗಿರುವಂಥದ್ದು. ಭಾರತ ದೇಶ ಆಲ್ರೆಡಿ ಗೆದ್ದಾಗಿದೆ, ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಉತ್ತರ ನಮ್ಮ ಸೈನಿಕರು ಕೊಟ್ಟಿದ್ದಾರೆ. ಮುಂದೆಂದೂ ಕೂಡ ಭಾರತದ ಹೆಸರು ಕೇಳಲು ಕೂಡ ಪಾಕಿಸ್ತಾನದ ಉಗ್ರವಾದಿಗಳು ಮತ್ತು ಸೈನಿಕರು ಕೂಡ ಭಯ ಪಡುವಂತ ಸ್ಥಿತಿ ಈಗಾಗಲೇ ಬಂದು ಒದಗಿದೆ ಪಾಕಿಸ್ತಾನಕ್ಕೆ ಎಂಬ ಮಾತುಗಳನ್ನು ಹೇಳ್ತಾ ಇದ್ದಾರೆ.